ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ನೀಟ್ ಪರೀಕ್ಷೆಗೆ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಈ ಎಲ್ಲಾ ಪರೀಕ್ಷಾ ಕೇಂದ್ರಗಳ ಬಳಿ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಪರೀಕ್ಷೆ ಬರೆಯಲಿದ್ದಾರೆ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು. 22 ಲಕ್ಷ ವಿದ್ಯಾರ್ಥಿಗಳಿದಾರಲ್ಲ ಪರೀಕ್ಷೆ ಬರೆಯೋರು, ಬಹಳ ಕಷ್ಟಪಟ್ಟಿರ್ತಾರೆ ಪಾಪ. ಏಕಾಏಕಿಯಾಗಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿಬಿಟ್ರೆ ಹೆಂಗಾಗ್ಬೇಡ ಅವ್ರಿಗೆ. ಕಳೆದ ಬಾರಿ ಹಂಗೆ ಆಗಿರೋದು. ಈಗ ಮತ್ತೆ ಮರುಪರೀಕ್ಷೆ ಬರೆಯೋದಕ್ಕೆ ಬರಬೇಕು ಅವರೆಲ್ಲ. ಆಗ ಚೆನ್ನಾಗಾಗಿರುತ್ತೆ ಎಕ್ಸಾಮ್. ಇವತ್ತು ಹೆಂಗಾಗುತ್ತೋ ಏನೋ ಆ ಟೆನ್ಷನ್ನಲ್ಲೇ ಇರ್ತಾರೆ. ಎಂತೆಂಥ ಕ್ವಶನ್ಸ್ ಬರ್ತಾವೋ ಏನೋ ಆ ಆತಂಕದಲ್ಲಿ ಇರ್ತಾರೆ. 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ ಇವತ್ತು. ಎಕ್ಸಾಮ್ ಸೆಂಟರ್ಗಳಿಗೆ CRPF ನಿಯೋಜನೆ ಮಾಡಲಾಗಿರೋದು. ನಮ್ಮ ಯೋಧರು ಈ ಪರೀಕ್ಷೆಗೆ ಕಾವಲಾಗಿ ನಿಲ್ತಾ ಇದ್ದಾರೆ ಇವತ್ತು. ಅದು ಹೆಂಗೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾವೆ ನೋಡೇ ಬಿಡ್ತೀವಿ ಅಂತ. ಬೆಂಗಳೂರಿನಲ್ಲಿ 46 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯುತ್ತೆ. ಇನ್ನು ನಮ್ಮ ಮಲ್ಲೇಶ್ವರಂ ಸರ್ಕಾರಿ PU ಕಾಲೇಜಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗ್ತಾ ಇದೆ. ಒಂದು ಕೊಠಡಿಗೆ 12 ರಿಂದ 24 ವಿದ್ಯಾರ್ಥಿಗಳನ್ನು ನಿಯೋಜನೆ ಮಾಡಲಾಗಿದೆ. 2 ಇನ್ವಿಜಿಲೇಟರ್ ಕಾರ್ಯನಿರ್ವಹಿಸ್ತಾರೆ. ನೋಡಿ ನೀಟ್ ಪರೀಕ್ಷೆಗೆ ಯಾವ ರೀತಿಯಾಗಿದೆ ಹಾಗಾದರೆ ಸಿದ್ಧತೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸೇನೆ ಕಣ್ಗಾವಲಿನಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತೆ. ಯಾವುದೇ ಪ್ರಮಾದ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ. ಈಗಾಗಲೇ ನೀಟ್ ಪರೀಕ್ಷೆಗೆ ಅರೆ ಸೇನಾ ಪಡೆ ಭದ್ರತೆಯನ್ನು ವಹಿಸ್ತಾ ಇರೋದು. ಇದೇ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆಯನ್ನು ಏರ್ ಲಿಫ್ಟ್ ಮಾಡಲಾಗಿದೆ. ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡಲಾಗ್ತಾ ಇದೆ. 5500 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ 6669 ಮೇಲ್ವಿಚಾರಕರನ್ನ ನೇಮಕ ಮಾಡಲಾಗಿದೆ. ಭದ್ರತೆಗೆ 2.5 ಲಕ್ಷ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪರೀಕ್ಷಾರ್ಥಿಗಳಿಗೆ 15 ನಿಮಿಷ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಮಾಡೋದಕ್ಕೆ ಹೆಚ್ಚುವರಿ ಟೈಮನ್ನು ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆ ಭಾಳ ಒಳ್ಳೆಯದು. ಹೆಚ್ಚುವರಿ ಟೈಮ್ ಕೊಟ್ಟಿದ್ದಾರಲ್ಲ, ಅದು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಜೊತೆಗೆ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ನಲ್ಲಿ 4 ಹೆಚ್ಚುವರಿ ಖಾಲಿ ಪುಟಗಳನ್ನು ಕೂಡ ನೀಡಲಾಗಿದೆ. NTA ನೀಟ್ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ಪ್ರವೇಶ ಪತ್ರ ರಿಲೀಸ್ ಮಾಡಲಾಗಿದೆ.